ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಮೊಬೈಲಲ್ಲಿರುವಂಥ ಬ್ಯಾಟ್ರಿ ಬೇಗ ಖಾಲಿ ಆಗ್ತಿದ್ದರೆ ನಾನು ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗನ್ನು ಕೂಡ ಹೇಳ್ತೇನೆ. ಈ ಒಂದು ಸೆಟ್ಟಿಂಗನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿರುವ ಬ್ಯಾಟ್ರಿ ಒಂದು ಸ್ವಲ್ಪ ಉಳಿಬಹುದು. ಇಲ್ಲಿ ನಮಗೆ ಮೊಬೈಲ್ ವರ್ಕ್ ಆಗ್ತಿರಲಿಕ್ಕೆ ಮೇನ್ ಕಾರಣ ಈ ಒಂದು ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇ ನಾವು ಹೇಗೆ ಉಪಯೋಗಿಸ್ತೀವಿ ನೋಡಿ, ಅದೇ ರೀತಿಯಲ್ಲಿ ನಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ತುಂಬಾ ಬೇಗ ಖಾಲಿ ಆಗುತ್ತೆ. ನಾನು ನಿಮಗೆ ಹೇಳುವಂಥ ಸೆಟ್ಟಿಂಗು ಈ ಒಂದು ಡಿಸ್ಪ್ಲೇಯಲ್ಲಿ ಇರುವಂಥದ್ದು. ಈ ಒಂದು ಸೆಟ್ಟಿಂಗನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಒಂದು ಲೆವೆಲ್ಗೆ ಕಡಿಮೆ ಆಗ್ಬೋದು, ಬೇಗವಾಗಿ ಖಾಲಿ ಆಗೋದು ಕಡಿಮೆ ಆಗ್ಬೋದು. ಇಲ್ಲಿ ನಾವು ಈ ಒಂದು ಡಿಸ್ಪ್ಲೇ ಇರುವಂಥ ಸೆಟ್ಟಿಂಗನ್ನು ಇವಾಗ ನೋಡೋಣ. ಮೊದಲೇ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಿಬಿಟ್ಟು ನಂತರ ಇಲ್ಲಿ ಡಿಸ್ಪ್ಲೇ ಅಂತ ಕಾಣಿಸ್ತಿದೆಯಲ್ಲ, ಡಿಸ್ಪ್ಲೇ ಮತ್ತು ಬ್ರೈಟ್ನೆಸ್ ನೋಡಿದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ಆಟೋ ಬ್ರೈಟ್ನೆಸ್ ಅಂತ ಕಾಣಿಸ್ತಾ ಇದೆ. ಈ ಒಂದು ಆಟೋ ಬ್ರೈಟ್ನೆಸ್ಸನ್ನು ನೀವು ಆಫ್ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಒಂದು ಸಲ ಹೊರಗಡೆ ಹೋದವಾಗ ಈ ರೀತಿ ಬ್ರೈಟ್ನೆಸ್ ಮಾಡಿರ್ತೀರ ಪೂರ್ತಿಯಾಗಿ. ಇದು ನೀವು ನಂತರ ಹಾಗೆ ಮೊಬೈಲನ್ನು ಲಾಕ್ ಮಾಡಿಕೊಂಡು ಕಿಸೆಯಲ್ಲಿ ಇಟ್ಕೊಳ್ತೀರ, ಅದು ಪೂರ್ತಿಯಾಗಿ ಬ್ರೈಟ್ನೆಸ್ ಹಾಗೆ ಇರುತ್ತೆ. ಇದರಿಂದನೂ ಕೂಡ ನಿಮಗೆ ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ತುಂಬ ಬೇಗನೆ ಖಾಲಿ ಆಗುವಂಥ ಚಾನ್ಸ್ ಇರುತ್ತೆ. ಆಮೇಲೆ ನೀವು ಹೀಗೆ ಒಂದು ಮೀಡಿಯಮ್ ರೇಂಜಲ್ಲಿ ಇಟ್ಕೊಂಡಾಗ ನೀವು ಹೀಗೆ ಒಳಗಡೆ ಬಂದಾಗೂ ಕೂಡ ಅದೇ ರೀತಿಯಲ್ಲಿ ಮೊಬೈಲನ್ನು ಯೂಸ್ ಮಾಡ್ತೀರಾ, ಹೀಗೆ ಕಡಿಮೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಈ ಒಂದು ಆಟೋ ಬ್ರೈಟ್ನೆಸ್ಸನ್ನು ಆನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಯಾಕಂದರೆ ಇದು ಯಾವ ರೀತಿ ಬ್ರೈಟ್ನೆಸ್ ಬೇಕು ನೋಡಿ ಅದೇ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. ಇದು ಒಳಗಡೆ ಇದ್ದಾಗ ಪೂರ್ತಿಯಾಗಿ ಇಲ್ಲಿ 0 ಮಾಡುತ್ತೆ ಬ್ರೈಟ್ನೆಸ್ಸು, ಮತ್ತು ನೀವು ಹೊರಗಡೆ ಹೋದವಾಗ ಆ ಒಂದು ಲೆವೆಲ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಕೂಡ ಬ್ರೈಟ್ನೆಸ್ಸನ್ನು ಇದು ಅಡ್ಜಸ್ಟ್ ಮಾಡುತ್ತೆ ಹೀಗೆ. ಹಾಗಾಗಿ ನೀವು ಈ ಒಂದು ಆಟೋ ಬ್ರೈಟ್ನೆಸ್ಸನ್ನು ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಈ ಒಂದು ಬ್ಯಾಟ್ರಿ ಉಳಿಸುವಂಥ ಚಾನ್ಸ್ ತುಂಬಾ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಒಂದು ಮೊಬೈಲ್ ಬ್ರೈಟ್ನೆಸ್ ಡಿಸ್ಪ್ಲೇಯಲ್ಲೇ ಕೂಡ ನಮಗೆ ಇಲ್ಲಿ ಆಲ್ಮೋಸ್ಟ್ ಬ್ಯಾಟ್ರಿ ಸೇವಿಂಗ್ ಆಗುವಂಥದ್ದು. ನೀವು ಈ ಒಂದು ಬ್ರೈಟ್ನೆಸ್ ಲೆವೆಲನ್ನೇ ಕೂಡ ತುಂಬ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಬ್ಯಾಟ್ರಿಯಲ್ಲಿ ಕೂಡ ತುಂಬ ಬೇಗನೆ ಡ್ರೈ ಆಗುತ್ತೆ. ಇದೊಂದು ಆಪ್ಷನ್ ಆಗಿರುತ್ತೆ. ನಾನು ನಿಮಗೆ ಇಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲಿ ಮೀಡಿಯಮಲ್ಲಿ ಇಟ್ಕೊಳ್ತೇನೆ. ಇದೊಂದು ಆಪ್ಷನ್ ಆಗಿರುತ್ತೆ. ಇನ್ನು ಎರಡನೇ ಆಪ್ಷನ್ ಯಾವುದಂದರೆ, ಇದು ಕೂಡ ಡಿಸ್ಪ್ಲೇಯಲ್ಲಿರುವಂಥ ಎರಡನೇ ಆಪ್ಷನ್ನು. ಇಲ್ಲಿ ನೀವು ಈ ಒಂದು ರಿಫ್ರೆಶ್ ರೇಟನ್ನು ಕೂಡ ನೀವು ಇಲ್ಲಿ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು. ನಿಮ್ಮ ಮೊಬೈಲಲ್ಲಿ ರಿಫ್ರೆಶ್ ರೇಟ್ ತುಂಬ ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಒಂದು ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ, ಇಲ್ಲಿ ಸ್ಕ್ರೀನ್ ಲಾಕ್ ಅಂತ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸ್ಲೀಪ್ ಟೈಮ್ ಅಂತಿದೆ. ಈ ಒಂದು ಸ್ಲೀಪ್ ಟೈಮ್ ನೀವು ಏನು ಮಾಡಬೇಕಂದ್ರೆ ಆದಷ್ಟು ಕಡಿಮೆ ಇಟ್ಕೊಳ್ಬೇಕು. ಇಲ್ಲಿ ನೀವು ಏನಾದರೂ ಜಾಸ್ತಿ ಮೊಬೈಲ್ ನೋಡ್ತಾನೆ ಇದ್ದರೆ ನೀವು ಇಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಇಟ್ಕೊಳ್ಬೋದು. ಇಲ್ಲಿ ನೀವು 5 ನಿಮಿಷ ಮತ್ತು 10 ನಿಮಿಷ ಅಂತ ಕಾಣಿಸ್ತಿದೆ, ಅದನ್ನು ಇಟ್ಕೊಳ್ಳೇಬಾರ್ದು ನೀವು. ಯಾಕಂದರೆ ಏನಾಗುತ್ತೆ, ಅದು ತುಂಬ ಜಾಸ್ತಿ ಹೊತ್ತುವರೆಗೂ ಸ್ಕ್ರೀನ್ ಆನ್ ಆಗಿರುತ್ತೆ. ನೀವು ಅದರಿಂದ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಕೂಡ ಜಾಸ್ತಿ ಇಲ್ಲಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಬ್ಯಾಟ್ರಿ ಕೂಡ ಬೇಗ ಖಾಲಿ ಆಗುವಂಥ ಚಾನ್ಸ್ ಇರುತ್ತೆ. ನೀವು ಇಲ್ಲಿ 30 ಸೆಕೆಂಡು ಮತ್ತು 15 ಸೆಕೆಂಡ್ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಡಿಸ್ಪ್ಲೇ ಆನ್ ಆಗುವ ಟೈಮ್ ತುಂಬಾ ಕಡಿಮೆ ಇರುತ್ತೆ. ನೀವು ಇಲ್ಲಿ ಡಿಸ್ಪ್ಲೇಯನ್ನು ಆನ್ ಮಾಡಿಬಿಟ್ಟು ಯಾರು ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ರೆ ಅಥವಾ ಮೊಬೈಲನ್ನು ಇಟ್ಬಿಟ್ಟು ಹೋಗಿದ್ರೆ ಎಲ್ಲರೂ ಹೊರಗಡೆ ಕೂಡ ಅಲ್ಲಿ ಡಿಸ್ಪ್ಲೇ ಆನೇ ಇರುತ್ತೆ. ನೀವು ಇಲ್ಲಿ 30 ಮತ್ತು 17 ಸೆಕೆಂಡ್ ಇಟ್ಕೊಂಡ್ರೆ ಅಷ್ಟು ಸೆಕೆಂಡ್ ಒಳಗೆ ಡಿಸ್ಪ್ಲೇ ಇಲ್ಲಿ ಕ್ಲೋಸ್ ಆಗುತ್ತೆ ನೋಡಿ, ಈ ರೀತಿ ಇದು ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಡಿಸ್ಪ್ಲೇಯನ್ನು ಜಾಸ್ತಿ ಕಮ್ಮಿ ಸಮಯದಲ್ಲಿ ಇಟ್ಕೊಳ್ಬೇಕಿಲ್ಲಿ. ಇದರಿಂದನೂ ಕೂಡ ನಿಮಗೆ ಬ್ಯಾಟ್ರಿಯಲ್ಲಿ ಒಂದು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಕೂಡ ಬರುವಂಥ ಚಾನ್ಸ್ ತುಂಬಾ ಇರುತ್ತೆ. ಇವಿಷ್ಟು ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಪ್ಲೇಯಲ್ಲೂ ಕೂಡ ನಿಮ್ಮದು ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ, ಇದನ್ನು ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಡಿಸ್ಪ್ಲೇ ಆಲ್ವೇಸ್ ಆನ್ ಇದೆ ಅಂತ ಇದ್ದರೆ, ಈ ಒಂದು ಆಪ್ಷನ್ ಆನ್ ಆಗಿದ್ದರೆ ಇದರಲ್ಲೂ ಕೂಡ ನಿಮಗೆ ಇಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗುವಂಥ ಚಾನ್ಸ್ ತುಂಬಾ ಇರುತ್ತೆ. ಇದೆಲ್ಲ ಸೆಟ್ಟಿಂಗನ್ನು ನೀವು ಆಫ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಬ್ಯಾಟ್ರಿ ಕೂಡ ನಿಮಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬರುವಂಥ ಚಾನ್ಸ್ ಇರುತ್ತೆ. ಇನ್ನು ಮೂರನೇ ಸೆಟ್ಟಿಂಗು ಇಲ್ಲಿ ಬ್ಯಾಟ್ರಿಯಲ್ಲಿ ಇರುವಂಥದ್ದು. ಇನ್ನೊಂದು ಸೆಟ್ಟಿಂಗ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಬ್ಯಾಕ್ ಹೋಗ್ಬಿಟ್ಟು ನಂತರ ನೋಡಿ, ಇಲ್ಲಿ ಇನ್ನೊಂದು ಸೆಟ್ಟಿಂಗು ಈ ಒಂದು ಬ್ಯಾಟ್ರಿ ಅಂತ ಇಲ್ಲಿ ಕಾಣಿಸ್ತಿದೆ, ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇಲ್ಲಿ ನೋಡಿ, ಇದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಆಗ್ತಿರುವಂಥ ಅಪ್ಲಿಕೇಶನನ್ನು ಆಫ್ ಮಾಡಬೇಕಾಗುತ್ತೆ. ಇವೆಲ್ಲ ಅಪ್ಲಿಕೇಶನ್ ಕೂಡ ನಿಮಗೆ ಈ ಅಪ್ಲಿಕೇಶನ್ ನೀವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಆಗ್ತಿರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆ ರೆಸ್ಟ್ರಿಕ್ಟೆಡ್ ಬ್ಯಾಕ್ಗ್ರೌಂಡ್ ಆ್ಯಪ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡೋದನ್ನು ಕಡಿಮೆ ಮಾಡುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇದು ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡೋದಿಲ್ಲ. ಹೀಗೆ ಎಲ್ಲ ಇಲ್ಲಿ ಕಾಣಿಸ್ತಿರುವಂಥ ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಇದೆ ನೋಡಿ, ಇವೆಲ್ಲವನ್ನು ಕೂಡ ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ.
ಹೀಗೆ ಮಾಡಿದರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಕೂಡ ಇನ್ನು ಸ್ವಲ್ಪ ಜಾಸ್ತಿ ಬರುವಂಥ ಚಾನ್ಸ್ ಇರುತ್ತೆ. ಇದಿಷ್ಟು ಫ್ರೆಂಡ್ಸ್ ಈ ಒಂದು ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಇನ್ಕ್ರೀಸ್ ಮಾಡುವಂಥ ಸೆಟ್ಟಿಂಗು. ಈ ಒಂದು ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.